ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಭಾರತಕ್ಕೆ ಮಾತ್ರವಲ್ಲ, ವಿಶ್ವದ ನಾನಾ ಭಾಗಗಳಿಗೆ ಸಿನಿಮಾದ ಮುಖಾಂತರ ಇಲ್ಲಿನ ಆಚಾರ ವಿಚಾರ ದೈವಾರಾಧನೆಯನ್ನ ತಲುಪಿಸಿದ ಚಿತ್ರವೆಂದರೆ ಅದು ಕಾಂತಾರ. ಇಲ್ಲಿ ಸಿನಿಮಾ ಮಾತ್ರವಲ್ಲ, ನಾಡಿನ ಆಚಾರ ವಿಚಾರ, ಸಂಸ್ಕೃತಿ, ನಂಬಿಕೆ ಹಾಗೂ ಶಕ್ತಿಯ ಕುರಿತಾಗಿ ಒಂದು ದೈವದ ಪರಿಚಯವಾಯಿತು. ಅದುವೇ ಪಂಜುರ್ಲಿ ಮತ್ತು ಗುಳಿಗ ದೈವಗಳು. ಅಷ್ಟಕ್ಕೂ ಪಂಜುರ್ಲಿ ಅಂದರೇನು? ಈ ದೈವದ ಹುಟ್ಟಿನ ಬಗ್ಗೆ ಇರುವ ನಾನಾ ಕಥಾನಕಗಳು ಎಂಥದ್ದು? ಈ ದೈವದ ಮಹಿಮೆಗಳ ಜೊತೆಗೆ ಸ್ಥಳ ಪುರಾಣಗಳು ಏನು ಹೇಳ್ತವೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಂಜುರ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕಾಸರಗೋಡಿನ ಕೆಲ ಭಾಗಗಳಲ್ಲಿ ಪೂಜಿಸಲ್ಪಡುವ ಹಂದಿಯ ಮುಖದ ಒಂದು ದೈವ. ಮೂಲ ಮೈಸಂದಾಯ ಅಂದ್ರೆ ಮಹಿಷ, ನಂದಿಗೋಣಿ ಅಂದ್ರೆ ಹೋರಿ, ಹಾಯಿಗುಳಿ ಅಂದರೆ ಹಾಯುವ ಗುಳಿ, ಪಿಲ್ಚಂಡಿ ಅಂದರೆ ಹುಲಿ, ಆನೆ, ಕುದುರೆ ಇವೆಲ್ಲವೂ ಒಂದಲ್ಲ ಒಂದು ರೂಪದಲ್ಲಿ ತುಳುನಾಡಿನಲ್ಲಿ ಪೂಜೆ ಪಡೆಯುತ್ತವೆ. ಅದೇ ರೀತಿ ಪಂಜುರ್ಲಿ ಅಂದರೆ ಹಂದಿಯ ಮರಿ ದೈವತ್ವಕ್ಕೇರಲ್ಪಟ್ಟು ತುಳುನಾಡಿನಾದ್ಯಂತ ಪೂಜಿಸಲ್ಪಡುತ್ತೆ. ಅಷ್ಟಕ್ಕೂ ಪಂಜುರ್ಲಿ ದೈವದ ಹುಟ್ಟಿನ ಕುರಿತಾಗಿ ಇರುವ ದಂತಕಥೆಯ ಪ್ರಕಾರ ಅದೊಂದು ಹುಬ್ಬೇರಿಸುವಂತಹ ಕಥಾನಕವೇ. ಒಂದು ಕಥೆಯ ಪ್ರಕಾರ ಕೃಷಿ ಪ್ರಧಾನವಾದ ತುಳುನಾಡಿನಲ್ಲಿ ಬಹಳ ಹಿಂದೆ ಕಾಡು ಹಂದಿಗಳ ಕಾಟ ಬಹಳವಿತ್ತು. ಒಮ್ಮೆ ಕೃಷಿಕನೊಬ್ಬ ಕೋಪದಲ್ಲಿ ತನ್ನ ಬೆಳೆಯನ್ನ ಹಾನಿ ಮಾಡುತ್ತಿದ್ದ ಕಾಡು ಹಂದಿಯನ್ನ ಬೇಟೆಯಾಡಿ ಕೊಲ್ತಾನೆ. ದೈವಿಕ ಶಕ್ತಿಯನ್ನ ಪಡೆದುಕೊಂಡಿದ್ದ ಆ ಹಂದಿಯು ಬೇಟೆಯಾಡಿದ ಬಳಿಕ ಪಂಜುರ್ಲಿ ದೈವವಾಗಿ ಮಾರ್ಪಟ್ಟಿದ್ದು ಇದೇ ಹಂದಿ ಮುಂದೆ ದೈವಾರಾಧನೆಯ ಮೂಲವಾಯಿತು ಎನ್ನಲಾಗುತ್ತೆ. ಮತ್ತೊಂದು ಪುರಾಣ ಕಥೆಯನ್ನ ಗಮನಿಸಿದ್ರೆ, ತುಳುನಾಡಿನ ಪಕ್ಕದ ಘಟ್ಟದ ರಾಜ್ಯದಲ್ಲಿ 2 ಕಾಡು ಹಂದಿಗಳು ವಾಸಿಸುತ್ತಿದ್ವು. ಆ ಕಾಡು ಹಂದಿಗಳು ಅಣ್ಣ ತಂಗಿಯರಾಗಿ ಸ್ವಚ್ಛಂದದಿಂದ ಬಾಳ್ತಿದ್ವು. ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನಾಭಿವೃದ್ಧಿ ಮಾಡಬೇಕೆಂದು ಇಚ್ಛೆಯಾಯಿತು. ಗಂಡು ಹೆಣ್ಣು ಹಂದಿಗಳು ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾವೆ. ಅವು ನೇರವಾಗಿ ಕುಕ್ಕೆಯ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಸುಬ್ರಾಯ ದೇವರನ್ನ ಅಂದ್ರೆ ಕುಕ್ಕೆಯಲ್ಲಿರುವ ಮೂಲ ನಾಗದೇವರನ್ನ ಭೇಟಿ ಆಗ್ತವೆ. ಸುಬ್ರಾಯ ದೇವರಲ್ಲಿ ತಮ್ಮಲ್ಲಿಯ ಸಹೋದರ ಭಾವವನ್ನ ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ತಾವೆ. ಅವುಗಳ ಇಚ್ಛೆಯನ್ನ ಕೇಳಿ ಸುಬ್ರಾಯ ದೇವರಿಗೆ ಕರುಣೆ ಉಂಟಾಯಿತು. ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನ ಕಡಿದು ಸತಿಪತಿಗಳಾಗುವಂತೆ ವರವಿತ್ತರು. ಹಂದಿಗಳು ಸಂತಸದಿಂದ ಕಾಡನ್ನ ಪ್ರವೇಶಿಸುತ್ತವೆ. ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ 4 ಹಂದಿ ಮರಿಗಳು ಹುಟ್ಟಿಕೊಳ್ತವೆ. ಹೀಗೆ ಒಮ್ಮೆ ಹಂದಿ ಮರಿಗಳಲ್ಲಿ ಒಂದು ಮರಿಯು ಶಿವನ ಹೂದೋಟವನ್ನ ಪ್ರವೇಶಿಸುತ್ತೆ. ಆ ಹಂದಿ ಮರಿಯ ಅಂದ ಚಂದದ ರೂಪವನ್ನ ಕಂಡು ಶಿವನ ಅರ್ಧಾಂಗಿ ಪಾರ್ವತಿ ದೇವಿ ಮೋಹಗೊಳ್ತಾಳೆ. ಅದನ್ನ ಪ್ರೀತಿಯಿಂದ ಸಲಹತೊಡಗ್ತಾಳೆ. ಹಾಗಾಗಿ ಆ ಮರಿಯು ಪಾರ್ವತಿ ದೇವಿಯ ಹಾರೈಕೆಯಲ್ಲಿ ಬೆಳೆಯತೊಡಗುತ್ತೆ. ಹೀಗೆ ದೊಡ್ಡದಾಗುತ್ತಿದ್ದಂತೆ ಎಲ್ಲೆಂದರಲ್ಲಿ ತಿರುಗಾಡತೊಡಗುತ್ತೆ. ಕೊನೆಗೆ ತನ್ನ ಕೋರೆಯಿಂದ ಶಿವನ ಹೂದೋಟವನ್ನ ಹಾಳುಗೆಡವಲು ಪ್ರಾರಂಭಿಸಿತು. ಈ ವಿಷಯ ತಿಳಿದ ಪಾರ್ವತಿ ಬಹಳ ದುಃಖಪಟ್ಟಳು. ತಾನೇ ಪ್ರೀತಿಯಿಂದ ಸಾಕಿ ಸಲಹಿದ ಹಂದಿಮನಿಗೆ ಜೀವದಾನ ಮಾಡುವಂತೆ ಬಹುವಾಗಿ ಪ್ರಾರ್ಥಿಸಿಕೊಳ್ತಾಳೆ. ಕೊನೆಗೆ ಮಡದಿಯ ನೋವನ್ನ ನೋಡಲಾಗದ ಶಿವ ಮಡದಿಯ ಇಚ್ಛೆಯಂತೆ ಹಂದಿಗೆ ಜೀವದಾನ ಮಾಡಿದ. ಆ ಬಳಿಕ ಶಿವ ಆ ಹಂದಿಯ ಮರಿಗೆ ದೈವಿ ಶಕ್ತಿಯನ್ನ ಕರುಣಿಸಿದ. ನೀನು ವರಹಾರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶಿಸು. ಅಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನ ರಕ್ಷಿಸುವ ದೈವವಾಗಿ ಮೆರೆದಾಡಿಕೊಂಡಿರು. ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಾದಿಗಳನ್ನ ಸ್ವೀಕರಿಸು. ಅವರ ಬೆಳೆಯನ್ನ ರಕ್ಷಣೆ ಮಾಡುವ ಕಷ್ಟ ಕಾರ್ಪಣ್ಯಗಳನ್ನ, ರೋಗ ರುಜಿನಗಳನ್ನ ಪರಿಹರಿಸಿ ಕಾಯುವ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನ ಬೆಳಗಿಕೊಂಡಿರು. ಅದೇ ರೀತಿ ನಿನ್ನನ್ನ ಧಿಕ್ಕರಿಸಿ ಅಹಂಕಾರದಿಂದ ನಡೆಯುವವರನ್ನ ಶಿಕ್ಷಿಸಿ ಸರಿದಾರಿಗೆ ತಿರುಗಿಸಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡು ಎಂದು ವರ ಪ್ರದಾನ ಮಾಡಿ ಕಳುಹಿಸಿದ. ದೇವರ ಅಪ್ಪಣೆ ಪ್ರಕಾರ ಪಂಜುರ್ಲಿಯು ದೈವ ಶಕ್ತಿಯಾಗಿ ಭೂಲೋಕ ಪ್ರವೇಶಿಸುತ್ತೆ. ಇದು ಮತ್ತೊಂದು ದಂತಕಥೆ ಕೂಡ ಹೌದು. ಹೀಗೆ ಮೂಲ ಪಂಜುರ್ಲಿಯು ಕುಡುಮು ಕ್ಷೇತ್ರ ಅಂದ್ರೆ ಈಗಿನ ಧರ್ಮಸ್ಥಳದ ಅಣ್ಣಪ್ಪನ ಜೊತೆ ನಿಕಟವಾಗಿ ಹೊಂದಿಕೊಂಡಿರುವುದು ತಿಳಿಯುತ್ತೆ. ತಾನು ನೆಲೆ ನಿಂತ ಊರಿಗೆ ಅನುಗುಣವಾಗಿ ಪಂಜುರ್ಲಿಯ ಹೆಸರು ಬದಲಾಗುತ್ತಾ ಹೋಗುವುದು ಒಂದು ವಿಶೇಷ. ಅವುಗಳಲ್ಲಿ ಅಣ್ಣಪ್ಪ ಪಂಜುರ್ಲಿ, ಅಂಗಣ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಕುಪ್ಪೆಟ್ಟು ಪಂಜುರ್ಲಿ, ಗೋಲಿದಡಿ ಪಂಜುರ್ಲಿ, ಬೋಲ್ಯಲ ಪಂಜುರ್ಲಿ, ಮಲಾರ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ಪಾಜೈ ಪಂಜುರ್ಲಿ, ಬೈಕಾಡ್ದಿ ಪಂಜುರ್ಲಿ, ಬತ್ತಿ ಪಂಜುರ್ಲಿ, ಕಲ್ಯಬೋಡು ಪಂಜುರ್ಲಿ, ಕದ್ರಿ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ, ಲತ್ತಂಡೆ ಪಂಜುರ್ಲಿ, ಹೀಗೆ ಪಂಜುರ್ಲಿ ದೈವದ ಪ್ರಭೇದಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ತರಹದ ಜುಮಾದಿ ಅಂದ್ರೆ ಧುಮಾಮತಿ ದೈವ, ಪಿಲ್ಚಂಡಿ ಪಂಜುರ್ಲಿ,
ಜಾರಾಂದಯ ಮೊದಲಾದ ದೈವಗಳ ಮಣೆ ಮಂಚದಲ್ಲಿ ವ್ಯತ್ಯಾಸ ಕಂಡುಬರೋದಿಲ್ಲ. ಅವರಲ್ಲಿ ಒಂದು ಆಚರಣಾ ಪದ್ಧತಿ ಕೂಡ ಇದೆ. ಕತ್ತರಿ ಮಂಚವನ್ನ 4 ವಿನ್ಯಾಸಭರಿತ ಕಾಲುಗಳಿಂದ ನೆಲದ ಮೇಲೆ ಇರಿಸುವುದು. ಮಂಚದ ಗಾತ್ರವು 5.5 ಅಡಿ ಉದ್ದ, 2.25 ಅಡಿ ಅಗಲ, 2.25 ಅಡಿ ಎತ್ತರವಿರುವುದು. ಹಲಸು, ಸಾಗುವಾನಿ ಮೊದಲಾದ ದೀರ್ಘ ಬಾಳಿಕೆ ಬರುವ ಹಲಗೆಗಳನ್ನು ಉಪಯೋಗಿಸುತ್ತಾರೆ. ಈ ಮಂಚವನ್ನ ಅಪರೂಪಕ್ಕೆಂಬಂತೆ ಮನೆಯ ಚಾವಡಿಯ ಮಾಡಿನ ತೊಲೆಯ ಸರಪಳಿಗೆ ಆಧಾರದಲ್ಲಿ ತೂಗು ಹಾಕುವುದು ಇದೆ. ಮದನ ಕೈಗಳನ್ನ ಗೋಡೆಗೆ ಜೋಡಿಸಿ ಅದರ ಮೇಲೆ ಒಂದು ಹಲಗೆಯನ್ನಿಟ್ಟು ಪೂಜಿಸುವುದು ಹಿಂದಿನ ಕಾಲದಲ್ಲಿ ತುಳುವರಲ್ಲಿ ಸಾಮಾನ್ಯವಾಗಿ ನಡೆದು ಬಂದ ಆಚರಣೆ. ಈಗ ಈ ಆಚರಣಾ ಪದ್ಧತಿ ಕ್ರಮೇಣವಾಗಿ ಬದಲಾವಣೆ ಕಂಡುಬಂದಿದ್ದು, ಮಂಚದ ಕೈಗಳಿಗೆ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಹಂದಿಯ ಮುಖ ವಿನ್ಯಾಸವನ್ನ ಬಿಡಿಸುತ್ತಾರೆ. ಪಂಜುರ್ಲಿ ಪ್ರಧಾನ ದೈವಶಕ್ತಿಯಾಗಿರುವಲ್ಲಿ ಮೂಲ ಮೈಸಂದಾಯ ಅಥವಾ ಮಹಿಷ ದೈವವಿದ್ದಲ್ಲಿ ಬಲಭಾಗದಲ್ಲಿ ಮೂಲ ಮೈಸಂದಾಯನಿಗೆ ಪ್ರತ್ಯೇಕವಾದ ಸಣ್ಣ ಗಾತ್ರದ ಮಂಚವನ್ನ ಇಡಬೇಕು. ದೈವಗಳ ಕೋಲ ನಡೆಯುವಾಗಲೂ ಮೂಲ ಮೈಸಂದಾಯನಿಗೆ ಪ್ರಥಮ ಗೌರವ ಸಲ್ಲಬೇಕು. ಪಂಜುರ್ಲಿಯ ಜೊತೆಯಲ್ಲಿ ವರ್ತೆ ಇದ್ದಲ್ಲಿ ಒಂದೇ ಮಣೆ ಮಂಚದಲ್ಲಿ ನಂಬಿಕೊಂಡು ಬರುವರು. ಕೋಲ ಕಟ್ಟುವುದು ಕೂಡ ಜೊತೆಯಲ್ಲಿ ನಡೆಯುವುದು. ಪಂಜುರ್ಲಿ ರಕ್ತಾಹಾರದ ದೈವವಾಗಿದ್ದು ಭೋಗ, ತಂಬಿಲ, ಪಸರ್ನೆಗಳಲ್ಲಿ ವ್ಯತ್ಯಾಸವಿರೋದಿಲ್ಲ. ಕೋಲ ಕಟ್ಟುವ ಸಮಯದಲ್ಲಿ ತುಳುನಾಡಿನ ಬಡಗು ಭಾಗದಲ್ಲಿ ತೆಂಕಣ ಪ್ರದೇಶಕ್ಕಿಂತ ಸ್ವಲ್ಪ ಮಟ್ಟಿನ ವ್ಯತ್ಯಾಸವಿರುತ್ತೆ. ದೈವ ನರ್ತಕನಿಗೆ ಮುಖಕ್ಕೆ ಹಂದಿಯ ಮುಖವಾಡವನ್ನು ತೊಡಿಸ್ತಾರೆ. ಮಣೆ ಮಂಚದಲ್ಲಿ ಸಾಧಾರಣ 9 ಅಂಗುಲ ಎತ್ತರದ ಕಂಚು ಹಿತ್ತಾಳೆಯ ಪಂಜುರ್ಲಿ ಪಾಪಿಯನ್ನ ಇಡುವ ಕ್ರಮವಿದೆ. ತೆಂಕಣ, ಮಂಗಳೂರು ಮೊದಲಾದೆಡೆ ಪಂಜುರ್ಲಿ ಪ್ರಧಾನ ದೈವಗಳಾಗಿರುವ ಮನೆತನಗಳಲ್ಲಿ ಕೋಲ ನಡೆಯುವ ಸಮಯ ಬಡಗಣ ಪ್ರದೇಶಕ್ಕಿಂತ ಕೆಲ ಭಿನ್ನ ಆಚರಣೆಗಳನ್ನು ಮಾಡುತ್ತಿರುವುದು ತಿಳಿದು ಬಂದಿದೆ. ತೆಂಕಣ ಪ್ರದೇಶದಲ್ಲಿ ಉಳ್ಳಾಲ್ತಿ ಶಕ್ತಿಗೆ ಅಗ್ರಮಾನ್ಯ ಗೌರವ ಸಲ್ಲುತ್ತೆ. ಅದು ಬಪ್ಪನಾಡಿನ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಪೊಳಲಿ ರಾಜರಾಜೇಶ್ವರಿ ಇತ್ಯಾದಿ ಈ ಶಕ್ತಿಗಳನ್ನ ಉಳ್ಳಾಲ್ತಿ ಎಂದು ಸಂಬೋಧಿಸುತ್ತಾರೆ. ಕೋಲ ನಡೆಯುವ ಗ್ರಾಮದಲ್ಲಿ ಉಳ್ಳಾಲ್ತಿ ದೇವಸ್ಥಾನ ಇರದಿದ್ದರೆ ಕೋಲದ ಚಪ್ಪರದಲ್ಲಿ ದೈವಗಳನ್ನು ಪ್ರತಿಷ್ಠಾಪಿಸುವ ಮತ್ತರ್ನೆಯಲ್ಲಿ ಉಳ್ಳಾಲ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸುವ ಕ್ರಮವಿದೆ. ಮತ್ತರ್ನೆ ಬಲ ಪಾರ್ಶ್ವದಲ್ಲಿ ಉಳ್ಳಾಲ್ತಿಗೆ ಪ್ರತಿರೂಪವಾಗಿ ಅಮ್ನೂರು ಅಂದರೆ ಅಮ್ಮನವರು ಅಥವಾ ದೈವಿ ಶಕ್ತಿಯನ್ನ ಕಲಶ ರೂಪದಲ್ಲಿ ಸ್ಥಾಪಿಸುತ್ತಾರೆ. ಕೆಂಪು ಪಟ್ಟಿಯಿಂದ ಅಲಂಕರಿಸಿ ಗದ್ದಿಗೆ ರೂಪದಲ್ಲಿ ಅಡಿಕೆ ಹೂಗಳಿಂದ ಶೃಂಗರಿಸುತ್ತಾರೆ. ತುಳುನಾಡಿನಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತಿದೆಯೋ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೆ ನೀಡಲಾಗುತ್ತೆ. ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ. ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ ಎಂದರ್ಥ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿ ಕೂಡ ಒಂದು. ಹೀಗೆ ಪಂಜುರ್ಲಿಯ ಎಡಗಣ್ಣು ನೋಡುವುದರಿಂದ ಯಾವುದೇ ದುಷ್ಟಶಕ್ತಿಗಳ ದೃಷ್ಟಿ ಬೀರಿದ್ದರೂ ಸರ್ವನಾಶ ಹೊಂದುತ್ತೆ, ಜೀವನದಲ್ಲಿ ಬೆಳವಣಿಗೆಯಾಗುತ್ತೆ ಎಂಬ ಮಾತುಗಳು ಇವೆ. ಅಲ್ಲದೆ ಪಂಜುರ್ಲಿ ಕೋಲ ಧರಿಸುವ ವ್ಯಕ್ತಿಯ ಉಸಿರು ತಾಕಿದರೂ ಕೂಡ ಸಮಸ್ಯೆಗಳು ನಿವಾರಣೆಯಾಗ್ತವೆ ಎನ್ನುವ ನಂಬಿಕೆ ತುಳುನಾಡಿನ ಜನರದ್ದು. ಅಂತೂ ಪಂಜುರ್ಲಿ ದೈವದ ಶಕ್ತಿ ಹಾಗೂ ಮಹಿಮೆಯಿಂದ ತುಳುನಾಡು ಸಮೃದ್ಧವಾಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸಾಮಾನ್ಯ ಜನರ ಮೇಲೆ ಪಂಜುರ್ಲಿ ದೈವದ ಕೃಪೆ ಆಶೀರ್ವಾದವಿರಲಿ ಎನ್ನುತ್ತಾ ಇವಿಷ್ಟು ಪಂಜುರ್ಲಿ ದೈವದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.